ನಮ್ಮ ರೈತ ಪರವಾದಂತ ಬದ್ಧತೆ ಏನಿದೆ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರ ಜೊತೆಗೆ ನಾವು ಯಾವ ರೀತಿ ಅವರ ಕಷ್ಟವನ್ನ ಆಲಿಸಿ ಅವ್ರ ಜೊತೆನಲ್ಲಿ ಬೆರಿತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಬದ್ಧತೆ, ನಮ್ಮಲ್ಲಿ ಇರ್ತಕ್ಕಂಥ ಕಾಳಜಿಯನ್ನ ಗುರುತಿಸಿ ಮುಂದೊಂದು ದಿನ ಜನ ಇವನು ಯೋಗ್ಯನಿದ್ದಾನೆ, ಇವನು ಅರ್ಹನಿದ್ದಾನೆ ಅಂತಕ್ಕಂಥ ಜನಸೇವೆಯನ್ನ ಮಾಡ್ತಕ್ಕಂಥ ಏನಾದ್ರೂ ಒಂದು ಸ್ಥಾನ ಕೊಟ್ರೆ ಅದು ನಿಜವಾದಂತ ಪಟ್ಟಾಭಿಷೇಕ. ಮಾನ್ಯ ಅಲ್ಲಿರ್ತಕ್ಕಂಥ ಪಾಪ ಹೊಸನ ನೂತನ ಮಂತ್ರಿಗಳ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಲಘುವಾದಂತ ಮಾತುಗಳು ಆಡೋದು ಬೇಡ. ಪಾಪ ಹೇಳ್ತಾರೆ ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವರ ಕನಸಿನ ಕೂಸಂತೆ, ಕುಮಾರಸ್ವಾಮಿ ಅವರ ಕನಸಿನ ಕೂಸಂತೆ. ಇವತ್ತು ತಮ್ಮಗಳ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ರೈತಾಪಿ ವರ್ಗ ಇಲ್ಲಿ ಕೂತಿದ್ದೀರಿ. ಯಾವ 2006ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಥಮವಾಗಿ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳ ಒಂದು ಪಟ್ಟಕ್ಕೆ ಏರ್ತಾರೋ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ SCG ಮಾಡಬೇಕು ಅಂತಕ್ಕಂಥ ಒಂದು ಹೊಸ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆಗ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನಗಳ ಒಂದು ಒತ್ತಡ ಆಗ್ತದೆ. ಮುಂದಿನ ದಿನಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗಳು ಆಗಬೇಕು ಹಲವಾರು ಭಾಗದಲ್ಲಿ ಅಂತಕ್ಕಂಥದ್ದು. ಅದು ಸೋಲೂರು ಇರ್ಬೋದು, ನಂದಗುಡಿ ಇರ್ಬೋದು, ನಮ್ಮ ರಾಮನಗರ ಇರ್ಬೋದು, ಬಿಡದಿ ಇರ್ಬೋದು, ಅನೇಕ ಭಾಗದಲ್ಲಿ ಇವೆಲ್ಲ ಚರ್ಚೆಗೆ ಬಂದಾಗ, ಚರ್ಚೆ ಮುನ್ನೆಲೆಗೆ ಬಂದಾಗ ಕುಮಾರಣ್ಣ ಅವರು ಕೇವಲ ಇದನ್ನ ಒಂದು ಪರಿಕಲ್ಪನೆ ಮತ್ತೆ ಪ್ರಸ್ತಾವನೆಯನ್ನ ಮಾತ್ರ ಇಡ್ತಾರೆ. ದಯವಿಟ್ಟು ನೀವು ಇದನ್ನ ಮನಸ್ಸಿಗೆ ಇಟ್ಕೊಳ್ಬೇಕು. ಕುಮಾರಣ್ಣ ಅವರು ಕೇವಲ ಅದು ಒಂದು ಪ್ರಾಜೆಕ್ಟ್ ಮತ್ತೆ ಕಾನ್ಸೆಪ್ಟ್ ಅನ್ನ ಮಾತ್ರ ಮುಂದಿಡ್ತಾರೆ ಹೊರತುಪಡಿಸಿ ಯಾವ ತಾತ್ವಿಕ ಅಧಿಸೂಚನೆ ಹೊರಡಿಸಲಿಲ್ಲ, ಯಾವ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಿಲ್ಲ, ಯಾವ ಅಂತಿಮ ಅಧಿಸೂಚನೆ ಹೊರಡಿಸಿದಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರಲ್ಲ. ಬದಲಾಗಿ 3 ಸತತವಾದಂತ ರೈತರ ಜೊತೆಯಲ್ಲಿ ಸಭೆ ಏನಾಗುತ್ತೆ, ಕೃಷ್ಣ ಕಚೇರಿಯ 3ನೇ ಸಭೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ರೈತ ಮಹಿಳೆ ಯಾವ ಕಾರಣಕ್ಕೂ ಕೂಡ ಇಲ್ಲಿ ಯಾವುದೇ ಯೋಜನೆಗಳು ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಮಾನ್ಯ ಕುಮಾರಣ್ಣ ಅವರೇ, ದಯವಿಟ್ಟು ಹೇಗಿದೆಯೋ ನಮ್ಮನ್ನ ಹಾಗೆ ಬದುಕಕ್ಕೆ ಬಿಟ್ಟುಬಿಡಿ. ನಾವು ಕೃಷಿಯನ್ನೇ ನಂಬ್ಕೊಂಡು, ಭೂಮಿತಾಯಿಯನ್ನೇ ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೇವೆ ಅಂತಕ್ಕಂಥದನ್ನ ಕುಮಾರಣ್ಣ ಅವ್ರಿಗೆ ಯಾವ ಒಂದು ರೈತ ಮಹಿಳೆ ಆ ತಾಯಿ ಹೇಳ್ತಾರೆ, ಆ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಗಟ್ಟಿತನದಿಂದ ಒಂದು ಮನವರಿಕೆ ಆಗುತ್ತೆ. ಯಾವ ಕಾರಣಕ್ಕೂ ಕೂಡ ನಾನು ಈ ಯೋಜನೆಯನ್ನ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನ ಆಗಸ್ಟ್ 1ನೇ ತಾರೀಕು 2007 ಇದೇ ನಮ್ಮ ಸದನದಲ್ಲಿ ವಿಧಾನಸೌಧದ ಕಲಾಪದಲ್ಲಿ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಕೊಟ್ಟಿರತಕ್ಕಂಥ ಹೇಳಿಕೆ, ಯಾವುದೇ ಕಾರಣಕ್ಕೂ ಕೂಡ ಒತ್ತಾಯ ಪೂರ್ವಕವಾಗಿ ಒಕ್ಲೆಪ್ಸಿ ರೈತರನ್ನ ಭೂಮಿ ಕಸ್ಕೊಳ್ತಕ್ಕಂಥದ್ದಾಗ್ಲಿ, ಭೂ ಸ್ವಾಧೀನ ಮಾಡ್ತಕ್ಕಂಥದ್ದಾಗ್ಲಿ ಪ್ರಶ್ನೆಯೇ ಇಲ್ಲ. ನಾನು ಇಲ್ಲಿಂದ ಇಲ್ಲಿಗೆ ಈ ಯೋಜನೆಯನ್ನ ಕೈ ಬಿಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದಂಥದ್ದು ಸದನದ ಒಳಗಡೆ ಮಾತನಾಡಿರ್ತಕ್ಕಂಥ ಕಡತಗಳಲ್ಲಿ ಇವತ್ತಿಗೂ ಕೂಡ ಇದೆ. ಅದನ್ನ ನೀವು ಮರೆಮಾರಿಸ್ಲಿಕ್ಕೆ ಆಗೋದಿಲ್ಲ, ನೀವು ಅದನ್ನ ಸುಳ್ಳು ಅಂತಕ್ಕಂಥದ್ದನ್ನ ಸಾಬೀತು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ನಂತರ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು, ನಮ್ಮ ಮಿತ್ರ ಪಕ್ಷ. 2011ರಲ್ಲಿ ಅವರು ಕೂಡ ಹೇಳ್ತಾರೆ, ಕೀಪ್ ಅಂಡರ್ ಅಬೆಯನ್ಸ್ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಗೆ ಆ ಯೋಜನೆ ಸಂಪೂರ್ಣವಾಗಿ ಸತ್ತೋಗಿತ್ತು. ಇದು ಕುಮಾರಣ್ಣ ಅವ್ರ ಕೂಸಲ್ಲ. ಮುಂದುವರೆದ ಭಾಗ ನಾನು ಹೇಳ್ತೇನೆ ತಮಗೆ. ಇವತ್ತು 2023ರ ಆ ಒಂದು ವರ್ಷದಲ್ಲಿ ಆದಂತ ತೀರ್ಮಾನ, ಅಂಡರ್ ದ ಕೂಡಾ ಆಕ್ಟ್ ಅಲ್ಲಿ GBDA ರಚನೆ ಮಾಡ್ತಾರೆ, ಒಂದು ಹೊಸ ಪ್ರಾಧಿಕಾರ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಈ ಯೋಜನೆಯ ಒಂದು ಮೂಲಕ, ಆ ಪ್ರಾಧಿಕಾರದ ಮೂಲಕ ಭೂ ಸ್ವಾಧೀನವನ್ನ ಮಾಡ್ತಕ್ಕಂಥದಕ್ಕೆ GBDA ಅಂದ್ರೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯನ್ನ 2023 ಅಂಡರ್ ಕೂಡಾ ಆಕ್ಟ್ ನ ಮಾಡ್ತಕ್ಕಂಥದ್ದು ಇದೇ ರಾಜ್ಯ ಸರ್ಕಾರ. ಅಂದ್ರೆ ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಇದು ಕುಮಾರಣ್ಣ ಅವರ ಯೋಜನೆ ಅಲ್ಲ. ಈ ಯೋಜನೆಯನ್ನ ತಗೊಂಡು ಬಂದಂಥದ್ದು, ಕೂಡಾ ಆಕ್ಟ್ ನ ತಗೊಂಡು ಬಂದಂಥದ್ದು, GBDA ಪ್ರಾಧಿಕಾರವಾಗಿ ಸೃಷ್ಟಿ ಮಾಡಿ ಅದರ ಮೂಲಕ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಪ್ರಾರಂಭ ಯಾವತ್ತು ಮಾಡ್ತಾರೆ, ಪ್ರಾಥಮಿಕ ಅಧಿಸೂಚನೆಯನ್ನ 2025ರಲ್ಲಿ ಹೊರಡಿಸ್ತಾರೆ. ಪ್ರಾಥಮಿಕವಾಗಿ ಅಧಿಸೂಚನೆ ಮಾಡ್ತಾರೆ, ಪ್ರಿಲಿಮಿನರಿ ನೋಟಿಫಿಕೇಶನ್. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಪಾಪ ಹೇಳ್ತಾರೆ, ಅದು ನಾನು ಮುಂದಕ್ಕೆ ಹೋಗ್ತಾ ಹೇಳ್ತೇನೆ. ಅಂತಿಮ ಅಧಿಸೂಚನೆಯನ್ನು ಕೂಡ ನಿಮ್ಗೆ ಗೊತ್ತಿದೆ, 5,500 ಎಕರೆಯಷ್ಟು 7 ಗ್ರಾಮಗಳ
ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಯಾವ ಎರಡನೇ ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ಆಗ ಒಂದು ವಿಚಾರವನ್ನ ಮುಂದಿಡ್ತಾರೆ. ಯಾತಕ್ಕೋಸ್ಕರ ವಿಷಯ ಮುಂದಿಡ್ತಾರೆ ಅಂದ್ರೆ, ಅದರ ಹಿಂದಿನ ದಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪುಣ್ಯಾತ್ಮರು, ರೈತ ಪರವಾದಂತ ಚಿಂತಕರು ಇಲ್ಲಿ ಕೂತಿದಾರಲ್ಲ, ಅವರು ಒಂದು ಕರೆಯನ್ನ ಕೊಡ್ತಾರೆ, ಪತ್ರಿಕಾಗೋಷ್ಠಿ ಕರೆದು, ನಾನು ಸತ್ಯಾಗ್ರಹವನ್ನ ಕೂರಬೇಕಾಗ್ತದೆ, ಎಚ್ಚರಿಕೆ ಇರಲಿ, ನಮ್ಮನ್ನ ಬೆಳೆಸಿರ್ತಕ್ಕಂಥ ರೈತರನ್ನ ನಾವು ಅನಾಥರಾಗಿ ಮಾಡ್ತಕ್ಕಂಥದಕ್ಕೆ ನಾವು ಸಿದ್ಧರಿಲ್ಲ ಅಂತಕ್ಕಂಥದ್ದು ಯಾವ ಒಬ್ಬ ಪುಣ್ಯಾತ್ಮ ಇಲ್ಲಿ ದೇವೇಗೌಡರು ಸಾಹೇಬ್ರನ್ನ ನೀವೆಲ್ಲ 4 ದಶಕಗಳಿಂದ ರಾಜಕೀಯವಾಗಿ ಅವರು ಜನ್ಮ ಕೊಟ್ಟು ಶಕ್ತಿ ಕೊಟ್ಟು ಇವತ್ತು ನೀವು ಬೆಳೆಸಿ ಅತ್ಯಂತ ಉನ್ನತವಾದಂತ ಒಂದು ಪದವಿಯನ್ನ ತಲುಪ್ತಕ್ಕಂಥದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರ ಒಂದು ಅಸ್ತಿತ್ವದ ಪ್ರಶ್ನೆ, ಅವರ ಬದುಕಿನ ಪ್ರಶ್ನೆ ಅಂತಕ್ಕಂಥದ್ನ ಅರ್ಥ ದೇವೇಗೌಡರು ಸಾಹೇಬರು ಯಾವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅದರ ಮಾರನೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪತ್ರಿಕಾಗೋಷ್ಠಿ ಕರೀತಾರೆ. ಅಲ್ಲಿ ದ್ವಂದ್ವದ ಹೇಳಿಕೆ, ಅಂತಿಮ ಅಧಿಸೂಚನೆಯನ್ನ ಒಂದ್ ಕಡೆ ಹೊರಡಿಸ್ತಾರೆ, ಮತ್ತೊಂದ್ ಕಡೆ ಹೇಳ್ತಾರೆ ಪರಿಶೀಲನಾ ಸಮಿತಿಯನ್ನ ಮಾಡ್ತೀನಿ ಅಂತ. ಅಂದ್ರೆ ಅಲ್ಲೇ ದ್ವಂದ್ವ ಇದೆ, ಡಬಲ್ ಸ್ಟ್ಯಾಂಡರ್ಡ್ಸ್. ಪರಿಶೀಲನಾ ಸಮಿತಿ ಮಾಡ್ತೀನಿ ಅನ್ನೋರು ಅಂತಿಮ ಅಧಿಸೂಚನೆಯನ್ನ ಅವತ್ತಿನ ದಿನವೇ ಹೊರಡಿಸ್ತಾರೆ ಅಂತಕ್ಕಂಥದ್ದಾದ್ರೆ ನಿಮ್ಮ ಉದ್ದೇಶ ಏನಾಗಿತ್ತು? ಕುಮಾರಣ್ಣ ಅವ್ರ ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಬಹುಶಃ 200 ಪುಟಗಳಷ್ಟು ಸತ್ಯಶೋಧನಾ ಕಮಿಟಿ, ಸತ್ಯಶೋಧನಾ ಸಮಿತಿಯನ್ನ ಯಾವ ಕುಮಾರಣ್ಣ ಅವರು ಅವತ್ತು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಅಂದ್ರು, ಅದನ್ನ ವಿರೋಧಿಸಿ ಸತ್ಯಶೋಧನಾ ಸಮಿತಿಯನ್ನ ಮಾಡಿದಂಥದ್ದು ಯಾರಪ್ಪ? ಆ ಸತ್ಯಶೋಧನಾ ಸಮಿತಿಯಲ್ಲಿ ಅತ್ಯಂತ ಪ್ರಮುಖವಾದಂತ ಪಾತ್ರವನ್ನ ವಹಿಸಿ ವರದಿಯನ್ನ ತಯಾರು ಮಾಡಿದಂಥದ್ದು ಯಾರಪ್ಪ? ಮತ್ತೆ ಸತ್ಯಶೋಧನಾ ಸಮಿತಿಯಲ್ಲಿ 200 ಪುಟಗಳ ವರದಿ ಪಾಪ ನಿಮ್ಮ ಕೈಯಾರೆ ನೀವು ತಯಾರು ಮಾಡಿದ್ರಲ್ಲ, ಅದಕ್ಕೆ ಹಂಗಾದ್ರೆ ಕಿಂಚಿತ್ತು ಬೆಲೆ ಇಲ್ವಾ? ಮತ್ತ್ಯಾಕೆ ಪರಿಶೀಲನಾ ಸಮಿತಿ? ಇದನ್ನ ನಾವು ಕೇಳಬೇಕಾಗ್ತದೆ. ಇವತ್ತು ಪ್ರಶ್ನೆ ಒಂದು, ಅವತ್ತಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣ ಅವರಿಗೆ, ನಿಖಿಲ್ಗೆ, ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಒಳಗಡೆ ಸೇರಣೆ ಇಲ್ಲ, ಒಳಗಡೆ ಹೊಟ್ಟೆ ಕಿಚ್ಚು ಅಂತಾರೆ. ಆದ್ರೆ ಒಂದು ನಾವು ನೀವು ಅರ್ಥ ಮಾಡ್ಕೋಬೇಕಾಗಿರೋದಣ್ಣ, ಈ ಯೋಜನೆ ಯಾವತ್ ಕೈಗೆ ಎತ್ಕೊಂಡ್ರು ಅವತ್ತವ್ರು ಮುಖ್ಯಮಂತ್ರಿಗಳಾಗಿದ್ರ? ಮುಖ್ಯಮಂತ್ರಿಗಳ ಪಟ್ಟದಲ್ಲಿ ಕೂತಿದ್ರ? ಯಾವತ್ತವ್ರು ಮುಖ್ಯಮಂತ್ರಿಗಳಾದಂಥದ್ದು 3 ತಿಂಗಳಾಯ್ತಾ? ಯಾವತ್ತು ಈ ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ವರ್ಷ ಜನವರಿ ತಿಂಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ನಿಮ್ಗೆ ಧೈರ್ಯವನ್ನ ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ತದನಂತರ ನಾವುಗಳು ಎಷ್ಟು ಸಲ ಬಂದಿದ್ದೇವೆ ಇಲ್ಲಿ, ಯಾರ್ದೋ ಮುಖ್ಯಮಂತ್ರಿ ಕುರ್ಚಿಯನ್ನ ನೋಡಿ ಹೊಟ್ಟೆ ಕಿಚ್ಚು ಬೀಳ್ತಕ್ಕಂಥ ಜಾಯಮಾನ ದೇವೇಗೌಡರ ಕುಟುಂಬದಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ, ಒಕ್ಕಲ್ತನ ಮಾಡ್ತಕ್ಕಂಥ ಭೂಮಿ ತಾಯಿಯನ್ನ ನಂಬ್ಕೊಂಡು ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಬಡ ಒಕ್ಕಲಿಗನ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕುಟುಂಬದ ಒಂದು ಆದ್ಯ ಕರ್ತವ್ಯ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಗೇನು ಹೊಟ್ಟೆ ಕಿಚ್ಚಿಲ್ಲ. ನೀವು ಮುಖ್ಯಮಂತ್ರಿ ಆಗಿದ ಆ ಕ್ಷಣವೇ ಬಹುಶಃ ನಮ್ಮ ಟ್ವಿಟರ್ ಖಾತೆಗಳಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಕೂತಿದ್ದಾರೆ,